ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ವಿದ್ಯುತ್ ಮಂಡಳಿಯನ್ನ ಖಾಸಗೀಕರಣ ಮಾಡಿದ್ರೆ ವಿರೋಧ. ಕುಂದಗೋಳ ಕರ್ನಾಟಕ ವಿದ್ಯುತ್ ಇಲಾಖೆಯನ್ನ ಖಾಸಗೀಕರಣ ಅವರಿಗೆ ಕೊಟ್ರೆ ನಮ್ಮ ರೈತ ಸಂಘ ವಿರೋಧ ಮಾಡಲಾಗುತ್ತೆ ಅಂತ ತಾಲೂಕು ಅಧ್ಯಕ್ಷ ಗುರುಪಾದಪ್ಪ ಬಂಕದ ಹೇಳಿದ್ದಾರೆ. ಕುಂದಗೋಳ ಪಟ್ಟಣದ ಕೆಇಬಿ ಆಫೀಸ್ ಮುಂದೆ ಕರ್ನಾಟಕ ರಾಜ್ಯ ರೈತ ಹಸಿರು ಸೇನೆ ಸಂಘದಿಂದ ಪ್ರತಿಭಟನೆ ಮಾಡಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಕೆಇಬಿ ಸೆಕ್ಷನ್ ಅಧಿಕಾರಿ ಅರುಣ್ ಕುಮಾರ್ ಶೆಟ್ಟರ್ ಅವರಿಗೆ ಮನವಿ ಸಲ್ಲಿಸಲಾಗಿದೆ. ಈ ಸಂದರ್ಭದಲ್ಲಿ ತಾಲೂಕು ಕರ್ನಾಟಕ ರಾಜ್ಯ ಹಸಿರು ಸೈನ್ಯ ವಾಸುದೇವ ಮೇಟಿ ಅವರ ಬಣದ ತಾಲೂಕು ಅಧ್ಯಕ್ಷ ಗುರುಪಾದಪ್ಪ ಬಂಕದ, ಬಸವರಾಜ್ ಯೋಗಪ್ಪನವರ, ಶಂಕರಗೌಡ ದೊಡ್ಮನಿ, ವಿಎಸ್ ಪಾಟೀಲ್, ಶಂಕರವ್ವ ಸುತ್ತಾರ್, ನಾಗಪ್ಪ, ಶಿವಬೆನ್ನೂರ, ಎಸ್ಪಿ ಪತ್ತಾರ್ ಸೇರಿ ಅನೇಕ ರೈತ ಸಂಘದವರು, ತಾಲೂಕಿನ ವಿವಿಧ ಗ್ರಾಮಗಳ ರೈತರು ಭಾಗವಹಿಸಿದ್ರು. ರೈತರಿಗೆ ಅನ್ಯಾಯ ಮಾಡುವಂತ ರಾಜ್ಯ ಸರ್ಕಾರಕ್ಕೆ ಖಾಸಗೀಕರಣಕ್ಕೆ ಮುಂದಾದ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು. ಕೆಇಬಿಗೆ ವಿಶೇಷ ಅನುದಾನ ನೀಡಲೇಬೇಕು. ಬೇಕೇ ಬೇಕು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿಯನ್ನ ಖಾಸಗೀಕರಣಗೊಳಿಸುವಂತ ಸರ್ಕಾರಕ್ಕೆ, ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿ ನಿಗಮವನ್ನ ಖಾಸಗೀಕರಣ ಮಾಡುವಂತ ಸರ್ಕಾರಕ್ಕೆ ಇವತ್ತು ನಮ್ಮ ಕುಂದಗೋಳ ತಾಲೂಕಿನ ಸಮಸ್ತ ರೈತ ಬಾಂಧವರಿಂದ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಾಸುದೇವ ಮೇಟಿ ಬಣದ ವತಿಯಿಂದ ಇವತ್ತು ಏನ ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿಯನ್ನ ಖಾಸಗೀಕರಣ ಮಾಡುವುದಕ್ಕೆ ನಮ್ಮ ಎಲ್ಲ ರೈತ ಬಾಂಧವರಿಂದ ಹಾಗೂ ನಮ್ಮ ರೈತ ಸಂಘಟನೆಯಿಂದ ನಾವು ವಿರೋಧವನ್ನು ಮಾಡ್ತೀವಿ. ಯಾಕಂದ್ರೆ ನೀವು ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಒಳ್ಳೆಯವರಂತ ತಿಳ್ಕೊಂಡಿದ್ದೇವೆ. ಇವತ್ತು ರೈತ ವಿರೋಧಿ ಕೆಲಸ ಮಾಡಬೇಡ್ರಿ. ಯಾಕಂದ್ರೆ ಇವತ್ತು ನೀವು ವಿದ್ಯುತ್ತನ್ನ ಖಾಸಗೀಕರಣಗೊಳಿಸಿದ್ದಾದ್ರೆ ಇವತ್ತು ರೈತರಿಗೆ ತಮ್ಮ ಜಮೀನಿನೊಳಗೆ ಏನು ಬೋರ್ ಹಾಕಿಸ್ಕೊಂಡಾರ ಅಂತ ರೈತರು ಇವತ್ತು ಬಿತ್ತಿ ಬೆಳೆಯಕ್ಕೆ ಬಹಳ ತೊಂದರೆ ಆಕತಿ. ಇವತ್ತು ಮತ್ತೆ ಓದುವಂತ ಮಕ್ಕಳಿಗೂ ಸಹಿತ ಏನಾದರೂ ನೀವು ಖಾಸಗೀಕರಣ ಮಾಡಿದ್ರೆ ಅವರು ನಾಳೆ ಒಂದು ಏನು ಮೊಬೈಲ್ ರೀಚಾರ್ಜ್. ಕುಂದಗೋಳ ತಾಲೂಕಾ ರೈತ ಸಂಘದಿಂದ ಇವತ್ತು ನಾವು ಮಾನ್ಯ ಡಿಕೆ ಶಿವಕುಮಾರ್ ಸಾಹೇಬರಿಗೆ ಒಂದು ಮನವಿ ಮಾಡ್ಕೊಳ್ತೀವಿ. ಏನಂತಂದ್ರೆ ವಿದ್ಯುತ್ ಸರಬರಾಜನ ರೈತರಿಗೆ ಅದು ಇಲ್ಲಿ ಮಾಡ್ತಾರ, ಅದನ್ನು ಖಾಸಗಿ ಕಂಪ್ನಿಗೆ ಕೊಡಕತ್ತಾರ. ಅದಕ್ಕೆ ನಮ್ಮದು ರೈತರದ ಸಂಪೂರ್ಣ ನಾವು ವಿರೋಧ ಐತಿ ನಮ್ಮದು. ಈಗ ಯಾಕಂತಂದ್ರೆ ರೈತರಿಗೆ ಭಾಳ ಸಮಸ್ಯೆ ಆಗೈತಿ. ಈಗ ಸದ್ಯ ಮಳೆ ಇಲ್ಲ ಟೈಮ್ದಾಗ ಭಾಳ ಸಮಸ್ಯೆ ಆಗೈತಿ. ಕರೆಂಟ್ ಸಪ್ಲೈ ಆಗಲ್ಲ. ಇನ್ನು ಇವ್ರು ಖಾಸಗೀಕರಣ ಕೊಟ್ರೆ ನಮ್ಮನ್ನು ರೈತರನ್ನ ಒಂದು ನಮೂನಿ ಚೆಂಡ್ ಹಿಡಿದು ಹೊರಗೆ ಹಾಕದಂಗಂಥ ಪರಿಸ್ಥಿತಿ ಸರ್ಕಾರ ಮಾಡಕತ್ತೈತೆ ಅಂತ ನಮ್ಮ ಅಭಿಪ್ರಾಯ ಐತಿ. ಅಂಥ ಪರಿಸ್ಥಿತಿ ನಮ್ಮ ರೈತರಿಗೆ ಬರ್ತೈತಿ. ಅದನ್ನು ಶೀಘ್ರ ರಾಜ್ಯ ಸರ್ಕಾರ ಎಚ್ಚರಿಸಿಕೊಂಡು ಇದನ್ನು ಖಾಸಗೀಕರಣಕ್ಕೆ ಕೊಡದೆ ಇದನ್ನು ನೇರವಾಗಿ ಈಗ ಹೆಂಗಿತ್ತು ಆ ಥರ ಮಾಡಬೇಕಂತೇಳಿ ನಾವು ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ಕೊತೀವಿ. ಮುಂದಿನ ದಿನದಾಗ ಇದನ್ನೇನಾರ ಖಾಸಗೀಕರಣ ಮಾಡಿದಾರೆ ಅಂತಂತಂದ್ರೆ ಸಂಬಂಧಪಟ್ಟ ಇಲಾಖೆ ಮುಂದೆ ಉಪವಾಸ ಸತ್ಯಾಗ್ರಹ ನಾವು ಕುಂದಿರುವಂಥ ಪರಿಸ್ಥಿತಿ ಎದುರು ಆಗ್ತೈತೆ ಅಂತೇಳಿ ನಾವು ಈ ಮೂಲಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆ ಕೊಡ್ತೀವಿ. ನಮ್ಮ ಹೆಸರು ಬಸವರಾಜ್ ಯೋಗಪ್ಪನವ್ರು. ನಮ್ಮ ಕುಂದಗೋಳ ತಾಲೂಕಿನ ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿಗೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಾಸುದೇವ ಮೇಟಿ ಬಣದ ವತಿಯಿಂದ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಡಿಕೆ ಶಿವಕುಮಾರ್ ಸಾಹೇಬರಿಗೆ ವಿನಂತಿಯನ್ನು ಮಾಡಿಕೊಳ್ಳುವಂಥ ಮನವಿಯನ್ನು ಪತ್ರವನ್ನು ನಮ್ಮ ಕುಂದಗೋಳ ತಾಲೂಕು ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿಯವರ ಕೈಲಿ ನಾವು ಮನವಿ ಕೊಡಲಿಕ್ಕೆ ಬಂದಿದ್ವಿ. ಯಾಕಂದ್ರೆ ಈಗಾಗಲೇ ರಾಜ್ಯ ಸರ್ಕಾರ ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿಯನ್ನು ಖಾಸಗೀಕರಣ ಮಾಡಿ ಇವತ್ತು ರೈತರಿಗೆ ಭಾಳ ಅನ್ಯಾಯವನ್ನು ಮಾಡುವಂಥ ಒಂದು ನಿರ್ಧಾರಕ್ಕೆ ಕೈ ಹಾಕೈತಿ. ಈ ಒಂದು ಏನಾದರೂ ಈ ಖಾಸಗೀಕರಣ ಏನಾದರೂ ಟಾಟಾ ಕಂಪ್ನಿಗಾಗಲಿ ಮತ್ತೊಂದು ಕಂಪ್ನಿಗಾಗಲಿ ಕೊಟ್ಟಿದ್ದ ಕರೆ ಆದ್ರೆ ಇವತ್ತು ರೈತರು ತಮ್ಮ ಜಮೀನಿನೊಳಗೆ ಬೋರ್ನಿಂದ ನೀರು ಹಾಸಿ ರೈತರು ಉಳುಮೆ ಮಾಡೋದಾಗಲಿ ಬಿತ್ತಿ ಬೆಳೆದಾಗಲಿ ಯಾವುದೂ ಆಗಂಗಿಲ್ಲ. ಮತ್ತು ಜನಸಾಮಾನ್ಯರಿಗೂ ಸಹಿತ ಇವತ್ತು ಅದೇನು ಟಾಟಾ ಕಂಪ್ನಿಯವ್ರಿಗೆ ಕೊಟ್ರೆ ಮನೆಗೆ ವಿದ್ಯುತ್ ಬಳಸುವ ಮುಂದೂ ಸಹಿತ ರೀಚಾರ್ಜ್ ಮಾಡಿ ನಾವು ವಿದ್ಯುತ್ತನ್ನು ಬಳಸ್ಬೇಕಾದ ಅನ್ನುವಂಥದ್ದು ಬರ್ತೈತಿ. ಅದಕ್ಕೆ ಭಾಳ ಗಂಡಾಂತರ ಆಕೈತಿ. ಯಾಕಂದ್ರೆ ಇದೊಂದು ನಮೂನಿ ಮೊಬೈಲ್ ನೆಟ್ವರ್ಕ್ ಆದಂಗೆ ಆಕೈತಿ. ಯಾವ ಟೈಮ್ದಾಗ ರೀಚಾರ್ಜ್ ಖಾಲಿ ಆಕೈತಿ ಆ ಟೈಮ್ದಾಗ ಇದು ಕರೆಂಟ್ ಕಟ್ ಆಗುವಂಥ ಲೆಕ್ಕ ಆಕೈತಿ. ಯಾಕಂದ್ರೆ ಇವತ್ತು ಓದು ಮಕ್ಕಳಿಗಾಗಲಿ, ಗರ್ಭಿಣಿಯರಿಗೆ ಆಗಲಿ, ಮುದುಕರಿಗಾಗಲಿ, ವೃದ್ಧಾವರಿಗಾಗಲಿ ಭಾಳ ತೊಂದರೆ ಆಕೈತಿ. ಅದರ ಸಲುವಾಗಿ ತಾವು ಈ ಒಂದು ನಿರ್ಧಾರವನ್ನು ಕೈ ಬಿಡ್ಬೇಕಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿಯನ್ನು ಮಾಡ್ತಾರೆ. ನನ್ನ ಹೆಸರು ಗುರುಪಾದಪ್ಪ ಬಸಪ್ಪ ಬಂಕದ ತಾಲೂಕು
ಬರ್ರಿ